ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕಂಟಾರು ವಿತ್ ನಿಗೇತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಐತಿ. ಯಾವ್ದು ನಿಮಗೆ ರೆಸನೇಟ್ ಆಗ್ತೈತಲ್ಲ ಅದನ್ನಷ್ಟ ತೊಗೊಳ್ರಿ, ಇಲ್ಲಾಂದ್ರೆ ನಿಮ್ಗೆ ರೀಡಿಂಗ್ ಅಲ್ಲ ಅಂದ್ಕೊಂಡ್ಬಿಡ್ರಿ. ಓಕೆ, ಇವತ್ತು ನಿಮ್ಮ ಏನು ಏಪ್ರಿಲ್ ಒಳಗೆ ನಿಮ್ಮ ಲವ್ ಲೈಫ್ ಒಳಗೆ ಏನಾಗ್ತಾಯಿದೆ ಅಂತ ನೋಡೋಣ. ಏಪ್ರಿಲ್ ಲವ್ ರೀಡಿಂಗ್. ಇಲ್ಲೇ 2 ಫೈಲ್ ಮಾಡೇನಿ ನಾನು. ಎ ಇಂದ ಎಮ್ ಅಕ್ಷರ ನಿಮ್ದು ನನ್ನ ವಿವರ್ಸ್ದು. ಎ ಇಂದ ಎಮ್ ಅಕ್ಷರ ಒಳಗೆ ಯಾರ್ದು ನಿಮ್ದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಅಲ್ಲಿವರೆಗೂ ಇದನ್ನು ಈ ಫೈಲ್ ನೋಡ್ರಿ. ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಇದ್ದರೆ ಇದನ್ನು ನೋಡ್ರಿ. ಓಕೆ, ನಮಗಿಲ್ಲ ಗೊತ್ತಾಗಲ್ರಿ. ಇದು 1ನೇ ಫೈಲ್, ಇದು 2ನೇ ಫೈಲ್ ಅಂದ್ಕೊಳ್ರಿ. ಇದು ಫಸ್ಟ್ ಸೆಕೆಂಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಂಡ್ರಿ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಅಥವಾ ಲೆಟರ್. ಪರ್ಸನಲ್ ರೀಡಿಂಗಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಇದೆ, ಕಮ್ಯುನಿಟಿ ಒಳಗೆ ಮೆಸೇಜ್ ಇದೆ. ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿರಿ, ಕಾಲ್ ಮಾಡಬೇಡ್ರಿ. ಓಕೆ, ಸೊ ಇದನ್ನು ಸೈಡಿಗೆ ಇಟ್ಬಿಡೋಣ. ಎ ಇಂದ ಎಮ್ ಅಕ್ಷರ ಒಳಗೆ ಅವ್ರದ್ದು ನಿಮ್ದು ಏಪ್ರಿಲ್ ಒಳಗೆ ನಿಮ್ದು ಲವ್ ಲೈಫ್ ಒಳಗೆ ಏನಾಗ್ತಿದೆ ಅಂತ ನೋಡೋಣ. ಏನೇನು ಬರ್ತಿದ್ದಾವೆ. ಎಕ್ಸಿಸ್ಟೆನ್ಸಿ, ಫೈಟಿಂಗ್ ಎನರ್ಜಿ, ಓಕೆ, ಆರ್ಡಿನರಿನೆಸ್, ಸ್ವಲ್ಪ ಈ ಕಡೆ ಸಿ. ನಿಮ್ಮ ಜೀವನದೊಳಗೆ ಓವರಾಲ್ ಎನರ್ಜಿ ಇದೆ ನೋಡ್ರಿ. ನಿಮ್ಮದು ಪಾಸಿಬಿಲಿಟೀಸ್ ಸಿಗ್ತಾವೆ ನಿಮ್ಮದು ಜೀವನದೊಳಗೆ. ಏಪ್ರಿಲ್ ಒಳಗೆ ನಿಮ್ಮ ಲವ್ ಲೈಫ್ ಒಳಗೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಗೆ ಕೆಲವೊಂದು ಏನಂತೀರಿ ಬ್ಲಾಕ್ ಆಗಿತ್ತಂದ್ರೆ, ಅಥವಾ ನೀವು ಏನಾದ್ರೂ ನಮ್ಗೆ ಸಾಧ್ಯತೆಗಳು ಜಾಸ್ತಿ ಸಿಗ್ತಾವೆ. ಇದನ್ನು ಮುಂದೆ ತೊಗೊಂಡು ಹೆಂಗೆ ಹೋಗ್ಬೇಕು ಅನ್ನೋಕೆ ನಿಮ್ಗೆ ಕೆಲವೊಂದು ಐಡಿಯಾಸ್ ಸಿಗ್ತಾವೆ. ಅಥವಾ ನೀವು ಕುತ್ಕೊಂಡು ಏನೋ ಮಾತಾಡ್ಕೊತೀರಿ, ಪಾಸಿಬಿಲಿಟೀಸ್ ಏನದಲ್ಲ ಅದನ್ನ ನೋಡ್ಕೊತೀರಿ ನೀವು. ಆಮೇಲೆ ನಿಮ್ಮ ಪ್ರೀತಿನ ಹೆಂಗೆ ಮುಂದೆ ತೊಗೊಂಡು ಹೋಗ್ಬೇಕು, ಅಥವಾ ನಿಮ್ಮ ಜೀವನದ ನಮ್ಗೆ ಇನ್ನೂ ಯಾವ ಪ್ರೀತಿ ಇಲ್ಲಾಂದರೆ ಯಾವುದೋ ಒಂದು ಹೊಸ ಪ್ರೀತಿ ಬರ್ತಾಯಿದೆ ನಿಮ್ಮ ಜೀವನದೊಳಗೆ. ನೀವು ಒಂದು ಹೊಸ ಎಂಟ್ರಿ ಆಗ್ತಿರ್ಬೋದು ಯಾವುದೋ ಒಂದು ಪರ್ಸನ್ನ. ಸಿ, ನಿಮ್ಮನ್ನು ಇಷ್ಟಪಡೋ ಅಂತಾರೆ. ಯಾರೋ ನಿಮ್ಮನ್ನು ಇಷ್ಟಪಡೋರು, ನಿಮ್ಮನ್ನು ಕೇರ್ ಮಾಡೋರು, ನಿಮ್ಮ ಕಾಳಜಿ ಮಾಡೋರು ಅಂತ ನಿಮ್ಮ ಜೀವನಕ್ಕೆ ಒಬ್ರು ಯಾರು ಬರ್ತಂದ್ರೆ, ನಿಮ್ಮ ಲೈಫ್ ಒಳಗೆ ಒಂದು ಏನೋ ದೊಡ್ಡ ಚೇಂಜಸ್ ಆಗ್ತದವು, ಟ್ರಾನ್ಸ್ಫಾರ್ಮೇಷನ್ ಆಗ್ತದವು. ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ನೀವಿಬ್ಬರು ಏನು ಮಾತಾಡ್ತಾ ಇಲ್ಲ, ಜಗಳ ಮಾಡ್ಕೊಂಡೇವೆ ಅಂದ್ರೆ ಒಂದು ಅರ್ಥ ಮಾಡ್ಕೊಂಡು ಒಂದಾಗ್ತೀರಿ, ಅಥವಾ ಮತ್ತು ವಾಪಸ್ಸಿಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಇಲ್ಲ ನನಗೆ ಆಗಂಗಿಲ್ಲ ಅಂತ ಬಿಟ್ಕೊಟ್ಟು ಹೋಗ್ತೀರಿ. ಓಕೆ, ಲೆಟ್ಕೊ ಬಂದಿದೆ ಅಂದ್ರೆ ಹೆಲ್ಪ್ ತೊಗೊತೀರಿ. ಲೆಟ್ಕೊ ಬಂದಿದೆ, ನಿಮಗೆ ಬ್ಯಾಡಾಗಿದ್ದ ವಿಷಯಗಳನ್ನು ನಿಮ್ಮದು ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಏನು ಬೇಕು ಅವ್ನು ಇಟ್ಕೊತೀರಿ. ಬ್ಯಾಡಾಗಿದ್ದನ್ನ ಕುತ್ಕೊಂಡು ಮಾತಾಡ್ಕೊತೀರಿ ನೀವು ಏಪ್ರಿಲ್ ಒಳಗೆ. ಓಕೆ, ಇವು ನೀಡೋ ಕಂಪ್ಲೀಷನ್, ನಿಮ್ಮಿಬ್ಬರಿಗೂ ಕಂಪ್ಲೀಷನ್ನ ಬೇಕಾಗಿದೆ. ಸಿ, ಎಕ್ಸಿಸ್ಟೆನ್ಸಿ, ನನಗೆ ಇದು ಬೇಕು, ನನಗೆ ಇದು ರಿಲೇಷನ್ಶಿಪ್ ನನಗೆ ಬೇಕು ಅನ್ನೋಕೆ ಕೆಲವೊಂದು ಏನಾದರೂ ನೀವು ಸ್ಟೆಪ್ಸ್ ತೊಗೊತೀರಿ, ಅದಕ್ಕೆ ಫೈಟ್ ಮಾಡ್ತೀರಿ. ನಿಮ್ದು ಒಳ ಮನಸ್ಸು ತೊಗೊತೀರಿ, ಯಾರು ಗೈಡೆನ್ಸ್ ತೊಗೊತೀರಿ. ಆಮೇಲೆ ಕೆಲವೊಬ್ರು ಎನರ್ಜಿ ಏನೈತೆ ಅಂದರೆ ಇಲ್ಲಿ ಭಾಳ ಅಂದ್ರೆ ಏನಂತೀರ, ನನಗೆ ಇದು ಆಗಲೇಬೇಕು, ನನಗೆ ಈ ರಿಲೇಷನ್ಶಿಪ್ ನಾ ಕರೆಕ್ಟ್ ಮಾಡ್ಕೋಬೇಕು ಅಂತಂದು ಭಾಳ ಅದ್ರ ಬಗ್ಗೆ ವಿಚಾರ ಮಾಡ್ತೀರಿ. ಭಾಳ ಸ್ಟ್ರೆಸ್ ತೊಗೊತೀರಿ ಲವ್ ಲೈಫ್ ಒಳಗೆ. ನೀವು ಏನಾದರೂ ನಿಮ್ಗೆ ಒಂದು ಏನಂತೀರಿ ಭಾಳ ತಲೆ ಕೆಲಸ ಕೊಡೋದು, ಮನಸ್ಸಿಗೆ ನೋವಾಗ ಅಂಥದ್ದು ಏನಾದರೂ ಒಂದು ಘಟನೆಗಳು ನಿಮ್ದು ನಡೀಬೋದು. ನಿಮ್ಗಿಲ್ಲ ನಿಮ್ದು ಇದೇನಂತೀರಿ ನಿಮ್ಮ ಪ್ರೀತಿ ವಿಷಯ ಒಳಗೆ ನಿಮಗೆ ಯಾಕೋ ನನ್ನ ವ್ಯಕ್ತಿ ನನ್ನನ್ನು ದೂರ ಇಟ್ಟು ನನ್ನ ಬಿಟ್ಟು ಬೇರೆ ಕಡೆ ಹೋಗ್ತದ, ನಾನು ಇವ್ರ ಜೀವನದೊಳಗೆ ನಾ ಇಲ್ಲೇ ಇಲ್ಲ ಆ ಟೈಪ್ ನಿಮಗೆ ಫೀಲಿಂಗ್ ಬರ್ಬೋದು. ಎ ಟು ಎಮ್ ಅಕ್ಷರ ಒಳಗಿದ್ದವ್ರಿಗೆ. ಓಕೆ, ಕ್ಲಾರಿಫೈ ಮಾಡೋಣ ಈಗ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪೆಂಟಿಕಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ರಾಶಿನೂ ಬಂದ್ಬಿಟ್ಟವಲ್ಲ. ಎರಡು ಮೇಜರ್ ಅರ್ಕನ ಬಂದಾವಿಲ್ಲ. ನಿಮ್ಮ ಸ್ಟ್ಯಾಂಡ್ ತೊಗೊಳಕ್ಕೆ ಭಾಳ ಕಷ್ಟಪಡ್ತೀರಿ ಅನ್ಕೊತಾನೆ. ಈ ಎಕ್ಸಿಸ್ಟೆನ್ಸಿ ಯಾಕೆ ಬಂತ ನೋಡೋಣ. ನಿಮ್ಮ ಪ್ರೀತಿಯ ವಿಷಯದಲ್ಲಿ ಎಕ್ಸಿಸ್ಟೆನ್ಸಿ ಯಾಕೆ ಬಂತ. ಸಿ, ಕನ್ಫ್ಯೂಷನ್ಸ್ ಏನಾರು ಇದ್ದರೆ ಅವಕ್ಕೆ ಕ್ಲಿಯರ್ ಆಗ್ತಾವೆ ನಿಮ್ಗೆ. ಹಾಂ,
ನಿಮಗೆ ನಿಮ್ದು ವರ್ತ್ ಏನಂತ ಗೊತ್ತಾಯ್ತು ಈ ರಿಲೇಷನ್ಶಿಪ್ ಒಳಗೆ, ನಿಮ್ಮದು ಲೈಫ್ ಒಳಗೆ, ನಿಮ್ಮಿಬ್ಬರ ಒಳಗೆ ನಂದು ಏನು ಪಾರ್ಟಿ ಇದ್ರೊಳಗೆ. ನಾನು ನಿಜವಾಗ್ಲೂ ಆ ಎದುರಿಗಿರೋ ವ್ಯಕ್ತಿಗೆ ನಾನು ಬೇಕಾ, ಅವ್ರು ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಈ ಬೆಲೆ ಎಷ್ಟು ಕೊಡ್ತಾರೆ. ಯಾಕಂದ್ರೆ ಮೋಸ್ಟ್ಲಿ ಅವ್ರು ನಿಮ್ಮ ವ್ಯಕ್ತಿ ಭಾಳ ನಿಮ್ಗೆ ಚೀಟಿಂಗ್ ಮಾಡ್ತಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಬ್ಲ್ಯಾಕ್ ಮೇಲೂ ಮಾಡ್ತಿರ್ಬೋದು, ಅಥವಾ ಇವನು ಅವ್ರಿಗೆ ಮಾಡ್ಬೋದು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನೀವು ಅದನ್ನು ಟೆಸ್ಟ್ ಮಾಡ್ಬೋದು, ಅವರು ನಿಮ್ಮನ್ನು ಟೆಸ್ಟ್ ಮಾಡ್ಬೋದು. ಆ ರೀತಿದೊಂದು ಏನಾದರೂ ಪರಿಸ್ಥಿತಿ ಬರ್ತದೆ ನೋಡ್ರಿ ನಿಮ್ಮ ಜೀವನಕ್ಕೆ. ಏನಾದ್ರೆ ನಿಮ್ಮಿಬ್ಬರದ್ದು ಲೈಫ್ ಒಳಗೆ ಏನಾದರೂ ಒಂದು ದೇವರು ಒಂದು ವಾರ್ನಿಂಗ್ ಏನಾದರೂ ಕೊಡ್ತಾನೆ, ಅದ್ರಾಗ ಏನಾದ್ರು ಹಿಂಟ್ ಕೊಡ್ತಾನೆ, ಇದನ್ನು ತಪ್ಪಾಕತ್ತೀರಿ, ಇದನ್ನು ಸರಿ ಮಾಡ್ಕೊಳ್ರಿ, ಅಥವಾ ಇದನ್ನು ನಿಮ್ಗೆ ಏನಂತಿರೋದಕ್ಕೆ ನಿಮ್ಗೆ ಇದು ಸರಿ ಇಲ್ಲ, ಈ ಮನುಷ್ಯಕ್ಕೆ ನಿನ್ನ ಜೀವನಕ್ಕೆ ಸರಿ ಇಲ್ಲ, ಅದನ್ನು ನೀವು ಅಲಕ್ಷ್ಯ ಮಾಡಿರ್ತೀರಿ ಒಂದೊಂದ್ಸಲ. ಅದನ್ನು ಲಕ್ಷ್ಯ ಮಾಡ್ಕೊಳ್ರಿ, ನಿಮ್ಮ ವರ್ತ್ ನೀವು ತಿಳ್ಕೊಳ್ರಿ. ಈ ರಿಲೇಷನ್ಶಿಪ್ ಒಳಗೆ ನಿಮ್ಮದು ವರ್ತ್ ಏನೈತಿ, ನಿಜವಾಗ್ಲೂ ನಿಮಗೆ ಬೆಲೆ ಕೊಡ್ತದಾರ ಇಲ್ಲೋ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾ ಇದೆ. ಓಕೆ, ಸಿ ಔಟ್ಸೈಡರ್ ಯಾಕೆ ಬಂತ ನೋಡೋಣ. ಸಿ ನಾ ಹೇಳಿದ್ನಲ್ಲ, ನಿಮ್ಮನ್ನು ಅವರು ಅಂದರೆ ನಿಮ್ಮ ಬೆಲೆ ಕೊಡ್ತಾ ಇಲ್ಲ ನಿಮ್ಗೆ. ಅವರು ನಿಮ್ಮನ್ನ ಯಾರೋ ಹೊರಗಿನಾರಂಗೆ ಟ್ರೀಟ್ ಮಾಡ್ತಾರೆ, ನೀವು ಎಷ್ಟು ಅವ್ರಿಗೆ ಕೇರ್ ಮಾಡಿದ್ರೆ, ಎಷ್ಟು ಅವ್ರನ್ನ ನಿಮಗಿಲ್ಲ ಅವ್ರಿಗೇನಂತೀರ, ಅವ್ರಿಗೆ ಅವೈಲೇಬಲ್ ಇದ್ದರೆ ನೀವು ಅದಕ್ಕೆ ಅವ್ರು ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ನೀವೇನಾಗ್ತೈತಿ, ನಿಮ್ಮನ್ನು ಒಳಗೆ ನಿಮ್ಮ ದುಃಖ ಇರೋದಲ್ಲ, ಅದನ್ನು ನೀವು ಅಲ್ಲೇ ಒಳಗೆ ಮುಚ್ಚಿಟ್ಕೊತೀರಿ. ಮುಚ್ಚಿಟ್ಕೊತೀರ ಅಂತ ಪರಿಸ್ಥಿತಿ ಬರ್ತದೆ ನಿಮಗೆ. ಬ್ರೇಕಪ್ಸ್ ಆಗ್ಬೋದು ಕೆಲವೊಬ್ಬರಿಗೆ. ನಾ ಇಲ್ಲ ಬೇಡ ಸಾಗಿದೆ, ಭಾಳ ನೋವಾಗ್ತದೆ ಮನಸ್ಸಿಗೆ, ಸ್ವಲ್ಪ ಬ್ರೇಕ್ ಮಾಡ್ಕೊಂಬಿಡೋದಿದ್ದ ಅಂತ ನಿಮ್ಗೆ ಅನ್ನಿಸ್ಬಹುದು. ಸೊ ಬಿ ರೆಡಿ ಫಾರ್ ಇಟ್. ಇಂಥವೆಲ್ಲ ಏನಾರು ಪರಿಸ್ಥಿತಿಗಳು ಬಂದರೆ ನೀವು ಹೆಂಗೆ ಹ್ಯಾಂಡಲ್ ಮಾಡಿರಿ ಅಂತ ಗೈಡೆನ್ಸ್ ಇವೆಲ್ಲ. ನಿಮ್ಮ ಎಮೋಷನ್ಸ್ನ ಸ್ವಲ್ಪ ಆದಷ್ಟು ಪ್ರಾಕ್ಟಿಕಲಿ ವಿಚಾರ ಮಾಡೋಕ್ಕೆ ಮಾಡಿರಿ. ಫೈಟಿಂಗ್ ಎನರ್ಜಿ ಯಾಕೆ ಬಂತ ನೋಡೋಣ. ನಿಮ್ಮ ಜೀವನದೊಳಗೆ ನಿಮ್ಮ ಲೈಫಿಗೆ ಯಾರೋ ಒಬ್ಬರು ಒಂದು ಹೆಣ್ಮಗಳಿಂದ ನಿಮ್ಗೆ ಬ್ಲಾಕ್ ಆಗ್ತಾಯಿದೆ. ನಿಮ್ಮ ಬ್ಲಾಕ್ ಆಗ್ತದೆ ಅಂದರೆ ಅವರು ನಿಮ್ಮನ್ನ ಏನಂತೀರಿ, ಭಾಳ ತಮ್ಮ ಕಂಟ್ರೋಲಾಗಿ ಇಟ್ಕೊತಾರೆ. ತಮಗೆ ಹೆಂಗೆ ಬೇಕೋ ನಿಮ್ಮ ಇಬ್ಬರದೊಳಗೆ ಯಾರೋ ಒಬ್ಬರನ್ನ ಉಪಯೋಗಿಸ್ಕೊತಾರೆ, ಅಥವಾ ನಿಮ್ಮಿಬ್ಬರಿಗೂ ಏನೋ ನಾ ಹೇಳ್ದಂಗೆ ನೀವು ಕೇಳಬೇಕು, ಆ ರೀತಿ ಅದಾರ ಒಬ್ರು ಯಾರು. ಅದರಿಂದ ಹೊರಗೆ ಬರೋಕ್ಕೆ ನೀವು ಫೈಟಿಂಗ್ ಎನರ್ಜಿ ಒಳಗೆ ಬರ್ತೀರಿ. ನಿಮ್ಮನ್ನ ಪ್ರೀತಿ ಉಳಿಸ್ಕೋಬೇಕಂದ್ರೆ ಆ ಎನರ್ಜಿಗೆ ಬರ್ತೀರಿ. ಆ ವ್ಯಕ್ತಿ ಹೆಂಗದಾರ ಅಂದ್ರೆ ತಮ್ದು ನೋಡ್ಕೊತಾರೆ ಅವ್ರು. ತಮ್ಮದು ಏನು ಉಪಯೋಗ ಆಯ್ತಲ್ಲ ನಿಮ್ಮಿಂದ, ಒಬ್ರಿಗೊಂದು ಹಚ್ಚಿ ಅಂದರೆ ಒಬ್ರಿಗೊಬ್ರು ಏನಾರು ಹೇಳ್ಕೊಟ್ಟು ನಿಮ್ಮ ವೀಕ್ನೆಸ್ಸನ್ನು ಅವರು ಸ್ಟ್ರೆಂತ್ ಮಾಡ್ಕೊಂಡು ತಮ್ಮ ಉಪಯೋಗ ತೊಗೊಳೋಂಥ ವ್ಯಕ್ತಿ ಅದಾರ. ಅದರಿಂದ ಹೊರಗೆ ಬರ್ಬೇಕಂತ ನೀವು ಭಾಳ ಅಂದರೆ ಅದಕ್ಕೆ ಫೈಟಿಂಗ್ ಎನರ್ಜಿ ನಿಮ್ದು ಅದು. ಅಂದರೆ ಅದರಿಂದ ಹೊರಗೆ ಬರೋಕ್ಕಂತ ಭಾಳ ಏನು ಮಾಡ್ತೀರಿ, ಟ್ರೈ ಮಾಡ್ತೀರಿ ಈ ಸಲ. ನಿಮ್ಮ ಪ್ರೀತಿ ವಿಷಯ ಹೇಳಾಕದ ನನಗೆ. ಓಕೆ, ಸೊ ಅದು ಆಟೋಮೆಟಿಕಲಿ ಇದರಿಂದ ಹೊರಗೆ ಬರ್ಬೇಕಂದ್ರೆ ಸ್ಟ್ರೆಸ್ ಆಗೇ ಆಗ್ತೈತಿ. ಬಟ್ ಆದ್ರೆ ನೋಡೋಣ. ಸಿ ಇಲ್ಲೇ ಕ್ವೀನ್ ಎನರ್ಜಿ, ಇಲ್ಲೇ ಕಿಂಗ್ ಎನರ್ಜಿ. ಸಿ ಇಲ್ಲ ಡಬಲ್ ಕ್ವೀನ್ಸ್, ಇದು ಕ್ವೀನೇ ಇದು ಕ್ವೀನ. ಸೊ ಹೇಳಿಲ್ಲ, ಯಾರೋ ಒಬ್ಬರು ನಿಮ್ದು ಜೀವನದೊಳಗೆ ಹೆಣ್ಮಕ್ಳು ನಿಮ್ದು ಲವ್ ಲೈಫಿಗೆ ಒಬ್ಬರು ಅಡ್ಡ ಆಗ್ತಿದ್ದಾರೆ. ಭಾಳ ರೂಟ್ ಅದಾರ. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಿಮ್ದು ತಿರ್ಸ್ತಾರೆ. ನಿಮ್ಮ ಮೈಂಡ್ ಸೆಟ್ ಹೆಂಗೆ ಬೇಕಾರೆ ಹಂಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಿಮ್ಮನ್ನು ಚೇಂಜ್ ಮಾಡೋ ಶಕ್ತಿ ಐತೆ ಅವರಿಗೆ. ಅವ್ರ ಮಾತು ನೀವು ಭಾಳ ಕೇಳ್ತೀರ ಅನಿಸುತ್ತೆ. ಅವರು ನಿಮಗೆ ನಿಮ್ಮ ಉಪಯೋಗ ತೊಗೊತದಾರ, ನಿಮಗೆ ಮೋಸ ಮಾಡ್ತಿದಾರ ಅಂತ ನಿಮಗೆ ಗೊತ್ತೇ ಆಗಲ್ಲ ಇದ್ರಾಗ ನಿಮಗೆ. ಆ ರೀತಿ ಅದ್ರ ಅವರು. ಸೊ ಈ ಎನರ್ಜಿಯಿಂದ ನೀವು ಹೊರಗೆ ಬರೋಕ್ಕೆ ಭಾಳ ವಿಚಾರ ಮಾಡ್ತೀರಿ. ಮೋಸ್ಟ್ಲಿ ನೀವು ಅಂದ್ರೆ ಏನಂತೀರಿ, ನಿಮ್ಮದು ಪಾರ್ಟ್ನರ್ಸನ್ನು ಆ ರೀತಿ ಇರ್ಬೋದು. ಅದರಿಂದ ಹೊರಗೆ ಬರೋಕ್ಕೆ ಕೆಲವೊಬ್ರು ವಿಚಾರ ಮಾಡ್ಬೋದು. ಸೊ ಅದಕ್ಕೆ ಭಾಳ ಸ್ಟ್ರೆಸ್ ಆಗ್ತೈತಿ. ಈಗ ನಿಮ್ಮ ಲವ್ ಲೈಫ್ ಬಗ್ಗೆ ಇದೆಲ್ಲ ನಿಮ್ಗೆ ಭಾಳ ಅಂದರೆ ಭಾಳ ನೀವು ಮೆಂಟಲಿ ಭಾಳ ಹರಾಸ್ಮೆಂಟ್ ಆಗ್ತೀರಿ. ಅದಕ್ಕೆ ಇವರು ಸಾಕಾಗಿ ಹೋತ್ ನನಗೆ ಅಂತೀವಲ್ಲ, ಆ ರೀತಿ ಬರ್ತೀರಿ. ಆರ್ಡಿನರಿನೆಸ್. ಸೊ ಇದೆಲ್ಲ ಎನರ್ಜಿ ಆದಮೇಲೆ ಸೊ ಲಾಸ್ಟಿಗೆ ಮಂತ್ ಎಂಡಿಗೆ ನೀವು ನಿಮ್ಮದು ಪೀಸ್ ಕಂಡ್ಕೊತೀರಿ, ನಿಮ್ದೊಂದು ಶಾಂತಿ ಕಂಡ್ಕೊತೀರಿ, ನೆಮ್ಮದಿ ಕಂಡ್ಕೊತೀರಿ ಲೈಫ್ ಒಳಗೆ. ಆರ್ಡಿನರಿನೆಸ್. ಸಿ ಡಿಸಪಾಯಿಂಟ್ಮೆಂಟ್ ಆಗಿದ್ದು, ನಿಮ್ದು ಐಡಿಯಾಸ್ ಇದ್ದಿದ್ದಿಲ್ಲ ನಿಮ್ಮ ಅದು ನಿಮ್ಮದು ಲವ್ ಲೈಫ್ ಒಳಗೆ, ಅಥವಾ ಏನಾದರೂ ಒಂದು ಏನಂತಿಲ್ಲ, ಒಂದು ಮೋಡ ಮುಚ್ಚಿದ ವಾತಾವರಣ ಅಂತೀವಲ್ಲ, ಕೆಲವೊಂದು ಸೀಕ್ರೆಟ್ಸ್ ನಿಮ್ಗೆ ಗೊತ್ತಾಗಿದ್ದಿಲ್ಲ, ಅಂಥವೆಲ್ಲ ಕ್ಲಿಯರ್ ಆಗ್ತಾವೆ. ನಿಮಗೆ ಕ್ಲಾರಿಟಿ ಸಿಗ್ತೈತಿ. ನೀವು ಏನಿದೆ ಸ್ಟ್ರೆಸ್ ಎಲ್ಲ ಮಾಡ್ಕೊತಿದ್ರಿ, ಎಲ್ಲ ಮಾಡಿದಿಲ್ಲ, ಅದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ. ಮತ್ತು ಒಂದು ಸ್ವಲ್ಪ ನೆಮ್ಮದಿ ಬರ್ತೈತೆ ಜೀವನಕ್ಕೆ. ಒಂದು ಸ್ವಲ್ಪ ಮತ್ತು ನೋಡಿರಿ, ಹೂ ಗಿಡ ಎಲ್ಲ ಬಿಟ್ಟಾವಲ್ಲ ಹಿಂಗೆ, ಅಂದ್ರೆ ಏನೈತಿ ಮೂಡ ಬರ್ಬೇಕು, ಅದು ಹೋಗಿ ಸರಿದು ಒಂದು ಸ್ವಲ್ಪ ಅದಕ್ಕೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ ಮಂತ್ ಎಂಡ್ ಅನ್ನೋದ್ರೊಳಗೆ. ಇನ್ನರ್ ಪೀಸ್ ಅಂದರೆ ನಿಮ್ಗೆ ಅದ ನೆಮ್ಮದಿ ಸಿಗ್ತೈತಿ, ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ನೀವು ಯಾರಾದರೂ ಒಬ್ರದ್ದು ಗೈಡೆನ್ಸ್ ತೊಗೊತೀರಿ.
ರಿಸಾಲ್ವ್ ಮಾಡ್ಕೊತಿರಲ್ಲ, ಅಟ್ ದ ಎಂಡ್ ಆಫ್ ದ ಮಂತ್ ನಿಮ್ಗೊಂದು ಏನೋ ಒಂದು ಪೀಸ್ ಸಿಗ್ತದೆ. ಏನು ಸಿಗ್ತದೆ ನೋಡೋಣ. ಹೊಸ ಬಿಗ್ನಿಂಗ್ ಮಾಡ್ತೀರಿ, ಒಂದು ಸ್ಟೆಬಿಲಿಟಿ ಸಿಗ್ತೈತಿ, ನಿಮ್ಮದು ರಿಲೇಷನ್ಶಿಪ್ಪಿಗೆ ಒಂದು ಸ್ಟೆಬಿಲಿಟಿ ಸಿಗ್ತೈತಿ. ನೀವು ಜೊತೆಗಾರ ಇರ್ಬೋದು, ಬಿಟ್ಟಾರ ಹೋಗ್ಬೋದು, ಒಟ್ಟು ನಿಮ್ಗೆ ಲಾಸ್ಟಿಗೆ ಏನಿದೆ ಅಂದ್ರೆ ನಿಮ್ಗೊಂದು ನೆಮ್ಮದಿ ಸಿಗ್ತೈತಿ. ಇಲ್ಲಿ ಹೊಸ ಒಂದು ಪರ್ಸನ್ ಬರೋ ಚಾನ್ಸಸ್ ಅದ ಅಂತ ಬಂತಲ್ಲೇ, ಯಾರು ಜೀವನದಾಗ ಅಂದ್ರೆ ಹೊಸ ಪರ್ಸನ್ ಎಂಟ್ರಿನ ಆಗ್ಬೋದು. ಅದು ಹೆಂಗಂದ್ರೆ ಒಂದು ಸ್ಟೆಬಿಲಿಟಿ ಕೊಡೋ ಅಂಥದ್ದು ಒಂದು ಆಫರ್ ನಿಮ್ಗೆ ಜೀವನಕ್ಕೆ ಬರ್ಬೋದು. ಇಂಪ್ರೂವ್ಮೆಂಟ್ ಆಗ್ಬೋದು ನಿಮ್ಮದು ಕಮಿಟ್ಮೆಂಟ್ಸ್ ನಿಮ್ದೊಳಗೆ ನೀವೇ ಚೆನ್ನಾಗೆಲ್ಲ ಇದನ್ನೆಲ್ಲ ಸರಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಒಂದು ಕಮಿಟ್ಮೆಂಟ್ ಬಂದು ಸ್ಟೆಬಿಲಿಟಿ ಬರ್ಬೋದು. ಇಲ್ಲ ನೀವು ಇಲ್ಲಿ ಬಿಟ್ಟೇ ಹೋಗ್ಬಿಟ್ಟೇವಿ, ನಮ್ದು ಇಲ್ಲ ಮುಗಿತ ಅನ್ನೋರು ಅದಾಗಿಲ್ಲ, ಅವರಿಗೆ ಹೊಸ ಒಬ್ಬರು ಎಂಟ್ರಿ ಆಗುವಂಥ ಚಾನ್ಸಸ್ ಅದು. ಓಕೆ, ಅದಕ್ಕೆ ನೀವು ಗೈಡೆನ್ಸ್ ತೊಗೊತೀರಿ. ನಿಮಗೆ ಇಲ್ಲಿರಬೇಕು ಅಲ್ಲಿರಬೇಕು. ಟ್ಯಾರೋ ರೀಡಿಂಗು ನೋಡ್ಬೋದು, ನಮ್ದು ಗೈಡೆನ್ಸ್ ತೊಗೋಬೋದು, ಬೇರೆ ಟ್ಯಾರೋ ಕಡೆನೂ ಹೋಗ್ಬೋದು, ಇಲ್ಲ ಬೇರೆ ಏನಾರು ಜ್ಯೋತಿಷನೂ ಕೇಳ್ಕೊಬೋದು, ದೇವ್ರಿಗೂ ಮೊರೆ ಹೋಗ್ಬೋದು ನೀವು. ಒಂದು ಹೆಣ್ಮಗಳಿಂದ ನೀವು ಒಂದು ಗೈಡೆನ್ಸ್ ತೊಗೊತೀರಿ, ಹೊಸದು ಒಂದು ಬಿಗಿನಿಂಗ್ ಬರ್ತಾಯಿದೆ. ಸೊ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಏಂಜಲ್ಸ್ ಈ ಎ ಇಂದ ಎಮ್ ವರೆಗೂ ಯಾರಿದ್ರಲ್ಲ ಅವರಿಗೆ ನಿಮ್ಮ ಲವ್ ಲೈಫಿಗೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ. You are just getting started, so have patience with yourself and the process and do not give up. ನೀವೇನಿದು ಫೈಟಿಂಗ್ ಎನರ್ಜಿ, ಸ್ಟ್ರೆಸ್ ಎನರ್ಜಿ ಎಲ್ಲ ನಿಮ್ಗೊಂದು ಬೇಕು ಅಂತ ನೀವು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿರಲ್ಲ, ಅದನ್ನು ನನಗೆ ಇದು ಬೇಕೋ ಬೇಡೋ, ನನ್ನ ವರ್ತ್ ಏನೈತಿ, ಇದನ್ನೆಲ್ಲ ನೀವು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಆ ಪ್ರೊಸೆಸ್ ಒಳಗೆ ಕರೆಕ್ಟ್ ಅದಿರಿ, ಅದನ್ನು ಕರೆಕ್ಟ್ ಕಂಟಿನ್ಯೂ ಮಾಡಿರಿ, ಗಿವ್ ಅಪ್ ಮಾಡಬೇಡ್ರಿ. ಅದಕ್ಕೊಂದು ಏನಾದರೂ ಆನ್ಸರ್ ಸಿಗ್ತದಿಲ್ಲ. ಇಲ್ಲ ಇದನ್ನು ಬಿಟ್ಟು ಮುಂದೆ ಹೊಸದಕ್ಕೆ ಹೋಗ್ತೀರಿ, ಇಲ್ಲ ಇದನ್ನು ಸರಿ ಮಾಡ್ಕೊಂಡು ಖುಷಿ ಒಂದು ಲೆವೆಲಿಗೆ ಬರ್ತೀರಿ. ಅದು ಪ್ರೊಸೆಸ್ ಏನೈತಲ್ಲ ಅರ್ಧಕ್ಕೆ ಬಿಡಬೇಡ್ರಿ, ಗಿವ್ ಅಪ್ ಮಾಡಬೇಡ್ರಿ ಅದನ್ನ. See, you are good at helping counseling and healing children. Use your skills to help the children. ಇಲ್ಲಿ ಕಪಲ್ಸ್ ಇದ್ರಿ ಅಂದ್ರೆ ಡೈವರ್ಸ್ ಹೊಂಟಿದ್ರಿ ಅಂದ್ರೆ ಮಕ್ಳು ಇನ್ವಾಲ್ವ್ಮೆಂಟ್ ಅದಾರ, ನಿಮ್ಮ ಏನಂತೀರಿ ಕೌನ್ಸಿಲಿಂಗ್ ಮಾಡ್ಕೊಳ್ರಿ, ಮಕ್ಳ ಮಕ್ಕ ನೋಡ್ರಿ, ಅದನ್ನು ಕೌನ್ಸಿಲಿಂಗ್ ಮಾಡ್ಕೊಂಡು ಆಮೇಲೆ ಡಿಸಿಷನ್ ತೊಗೊಳ್ರಿ ಅಂತ ಹೇಳ್ತಿದ್ದಾರೆ. ಮಕ್ಕಳ ಇನ್ವಾಲ್ವ್ಮೆಂಟ್ ಇಲ್ಲಿ ನೋಡ್ರಿ, ಮಕ್ಕಳದ್ದು ಇದು ಕಾರ್ಡ್ ಇದೆ, ಮಕ್ಕಳ ಇನ್ವಾಲ್ವ್ಮೆಂಟ್ ಇದೆ. ನಿಮ್ಮದು ಕಪಲ್ಸ್ ಅದಿರಿ, ಕೆಲವು ಜನ ನೋಡೋರು ಮಕ್ಕಳನ್ನ ಸಲುವಾಗಿ ಆದರೂ ನೀವು ಒಂದು ಏನು ಕೂತ್ಕೊಂಡು ಮಾತಾಡ್ಕೊಂಡು ರಿಸಾಲ್ವ್ ಮಾಡ್ಕೊಳ್ರಿ. ಡಿಸಿಷನ್ ಮಾಡೋ ಮುಂದೆ ಬರೀ ನಿಮ್ಮದು ವಿಚಾರ ಮಾಡ್ಕೊಬೇಡ್ರಿ, ಮಕ್ಕಳದ್ದು ಇನ್ವಾಲ್ವ್ಮೆಂಟ್ ತೊಗೊಳ್ರಿ ಅಂತ ಹೇಳ್ತೀನಿ. ಯು ಆರ್ ಎ ಮ್ಯಾಜಿಕಲ್ ಪರ್ಸನ್ ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಕ್ಲಿಯರ್ ಇಂಟೆನ್ಷನ್ ಟು ರಿಯಾಲಿಟಿ. ಓಕೆ, ನಿಮ್ಮ ಕಡೆ ಒಂದು ಅಬಿಲಿಟಿ ಐತಿ, ನಿಮ್ಗೆ ಏನು ಬೇಕು ಜೀವನದಾಗ ಅಂತ ನಿಮಗೆ ಕ್ಲಾರಿಟಿ ಐತಿ. ಅದನ್ನು ನಿಮ್ಗೆ ಹೆಂಗೆ ಪಡ್ಕೋಬೇಕನ್ನೋ ನಿಮ್ಗೆ ಅಬಿಲಿಟಿನೂ ಐತಿ, ಅಂದರೆ ಒಳ್ಳೆ ವೇಯಿಂದ. ಅದನ್ನು ನಿಮ್ದು ಏನಂತೀರಿ, ನಿಮ್ದು ಏನದು ಪವರ್ಸ್ ಅದಾವಲ್ಲ, ಅಥವಾ ನಿಮ್ಮ ಕಡೆ ಏನದನ್ನು ಕ್ಲಾರಿಟಿ ಬೇಕಂತ ಹುಡ್ಕಾಕೊಂಡಿರಲ್ಲ, ಅದನ್ನು ರಿಯಾಲಿಟಿಗೆ ತೊಗೊಂಬರ್ರಿ. ನಿಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಇಟ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಉದ್ದೇಶಗಳು ಕರೆಕ್ಟ್ ಇರಬೇಕು, ಒಬ್ರಿಗೆ ಹಾಳು ಮಾಡೋದಲ್ಲ. ಉದ್ದೇಶಗಳು ನೀವು ಇಬ್ಬರು ಈಗ ಸಪ್ರೇಟ್ ಆಗ್ತೀರಿ, ಇಬ್ರಿಗೂ ಒಳ್ಳೇದಾಗಿರ್ಬೇಕದ, ಇಲ್ಲ ನಮ್ಮ ಜೊತೆಗೆ ಇರಬೇಕಂದ್ಮೇಲೆ ಕುತ್ಕೊಂಡು ಇಬ್ಬರಿಗೂ ಒಳ್ಳೇದಾಗಂಗೆ ಮಾತಾಡ್ಕೊಳ್ರಿ ಅಂತ ಹೇಳ್ತದೆ. ಓಕೆ, ದಿಸ್ ಈಸ್ ಎ ರೀಡಿಂಗ್ ಫಾರ್ A to M. ಎನ್ನಿಂದ ಝಡ್ವರೆಗೂ ಯಾರ ಹೆಸರು ಐತಲ್ಲ ನಮ್ಮ ವ್ಯೂವರ್ಸ್ ಇದ್ದು, ನಿಮ್ಮ ಪರ್ಸನ್ನಿಂದಲ್ಲ ನಿಮ್ಮದು. NOPQRSTUVWXYZ ಅವರಿಗೆ ನಿಮ್ಮ ಏಪ್ರಿಲಲ್ಲಿ ನಿಮ್ಮ ಲವ್ ಲೈಫಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮ್ಗೆ ಏನು ಬರ್ತಾ ಇದೆ, ಏನಾಗ್ತಾ ಇದೆ ನೋಡೋಣ. ಫ್ಲವರಿಂಗ್, transformation, exhaustion, inner voice, maturity. ಓಕೆ, ಆನ್ ದಿ ಹೋಲ್ ಇಲ್ಲಿ ಏನು ಬರ್ತಾ ಇದೆ ನೋಡ್ರಿ, ಇನ್ನೂ ನಿಮ್ದು ಇದು ಚೆನ್ನಾಗಿ ಆಗ್ತಾಯಿದೆ. ನಿಮ್ದು ರಿಲೇಷನ್ಶಿಪ್ ಒಳಗೆ ಶೇರಿಂಗು ಕೇರಿಂಗ್ ಬರ್ತಾಯಿದೆ, ಸೇಮ್ ಎನರ್ಜಿ ಬಂದಿಲ್ಲ. ಇಲ್ಲೂ ಹೊಸ ಬಿಗಿನಿಂಗ್ ಮಾಡ್ತೀರಿ, ಪಾಸಿಬಿಲಿಟಿ ನೋಡಿದಿರಿ, ಕಂಪ್ಲೀಷನ್ ಐತಿ. ಪಾಲಿಟಿಕ್ಸ್ ನಿಮ್ದು ಇತ್ತಂದ್ರೆ, ಪಾಲಿಟಿಕ್ಸ್ ಇನ್ ದ ಸೆನ್ಸ್ ಒಬ್ರಿಗೊಬ್ರು ಹಿಂದಿಂದ ಮಾತಾಡ್ಕೊಂಡ್ರು ಮುಂದಿಂದ ಮಾತಾಡ್ಕೊಂಡ್ರು ಬೇರೆ ಮಾತೆಲ್ಲ ಕೇಳ್ತಿದ್ರೆ ಅದನ್ನು ಬಿಡ್ತೀರಿ. ಓಕೆ, ನಿಮ್ದು ನೀವು ಸ್ಟೆಪ್ಪು ತೊಗೊತೀರಿ. ನಿಮ್ದು ಎಥಿಕಲಿ ಸ್ಟೆಪ್ ಏನಿರ್ತದಲ್ಲ, ನೀವು ಮಾಸ್ಟರ್ ಆಫ್ ಯುವರ್ ಲೈಫ್ ಅಂತ ನಿಮ್ಮದು ಸ್ಟೆಪ್ ನೀವು ತೊಗೊತೀರಿ. ನಿಮ್ಮದು ಲೋನ್ಲಿನೆಸ್ ಅಲೋನ್ನೆಸ್ ಒಬ್ಬರ್ಸಿದ್ರೆ ನಿಮ್ಗೆ ವಾಪಸ್ ಮತ್ತು ನಿಮ್ಮದು ರೀಕನ್ಸಿಲೇಷನ್ ಆಗ್ತದೆ. ಒಂದು ಗುಡ್ ನ್ಯೂಸ್ ಮಾಡ್ತಾವೆ. ಸೊ ಓಕೆ, ನಿಮ್ಮ ಜೀವನೊಳಗೆ ಹೊಸ ಎಂಟ್ರಿ ಯಾರ್ದೋ ಇಲ್ಲಿ ಭಾಳ ಜನ ಕೆಲವ್ರು ಜನರಿಗೆ ಐತಿ. ಹೊಸ ಎಂಟ್ರಿ ಇದೆ. ಓಕೆ, ಈಗ ರಿಲೇಷನ್ಶಿಪ್ ಒಳಗೆ ಭಾಳ ನಿಮ್ದು ಏನಂತೀರಿ, ಭಾಳ ಸ್ಟ್ರೆಸ್ಫುಲ್ ಐತಿದೆ ನಿಮ್ಮ ರಿಲೇಷನ್ಶಿಪ್. ಇದು ಲವ್ ಲೈಫ್ ಏನೈತಲ್ಲ ನಿಮ್ಮದು ಭಾಳ ಅಂದ್ರೆ ಭಾಳ ಇದು ಅದ್ರಾಗ ಸಾಕಾಗಿರಿ ನೀವು.
ಅದಕ್ಕೊಂದು ಬರೀ ಜಗಳಗಳ, ಬರೀ ಮಾತುಕತೆಗಳ, ಬೇರೆ ಜನರ ಇನ್ವಾಲ್ವ್ಮೆಂಟ್ ಅದಕ್ಕೆ ಈ ರೀತಿ ಬರ್ತಾಯಿದೆ. ಅಟ್ ದ ಎಂಡ್ ಆಫ್ ದ ಮಂತ್ ಮೆಚುರಿಟಿ ಬರ್ತೈತಿ ನಿಮ್ದು. ಅದ್ರೊಳಗೆ ಒಂದೇನೋ ಚೇಂಜಸ್ ಕಾಣ್ತು. ಏನು ಚೇಂಜಸ್ ಕಾಣ್ತು ಅಂತ ನೋಡೋಣ. ರಿಲೇಷನ್ಶಿಪ್ ಸ್ಟಾರ್ಟಿಂಗ್ ಆಫ್ ದ ಮಂತ್ ಚೆನ್ನಾಗಿರ್ತದೆ ನಿಮ್ದು. ಬರ್ತಾ ಬರ್ತಾ ಕೆಟ್ಟ ಅಂದ್ರೆ ಭಾಳ ಹಿಂಗೆ ಏನೋ ಸ್ಟ್ರೆಸ್ಫುಲ್ ಅನ್ಸೋಕೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಸಿ ಸ್ಟಾರ್ಟಿಂಗ್ ಆಫ್ ದ ಮಂತ್ ಏನಾಯ್ತಲ್ಲ ನಿಮ್ದು ಚೆನ್ನಾಗೈತದೆ. ಇಬ್ಬರು ನಿಮ್ಮ ಪಾರ್ಟ್ನರ್ ಏನದಾರಲ್ಲ, ಅಥವಾ ನಿಮ್ಗೆ ಒಂದು ಯಾವುದೋ ಹೆಣ್ಮಗಳಿಂದ ನಿಮ್ಗೆ ಒಂದು ಜೀವನಕ್ಕೆ ಒಂದು ಸುಖ, ಶಾಂತಿ, ನೆಮ್ಮದಿ ಅಂತೇವಲ್ಲ ಅದು ಸಿಗ್ತೈತಿ. ಬಟ್ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಅದರಿಂದ ನಿದ್ದಿಗೆಡ್ತೀರಿ, ಬುದ್ಧಿಗೆಡ್ತೀರಿ, ಅಥವಾ ಒಂದು ಅದು ಅವ್ರ ವಿಷಯ ಒಳಗೆ ನಿಮಗೆ ಅನಿಸ್ತೈತಿ ಹೋ ನಿಮ್ಮ ಜೀವನಕ್ಕೆ ಇವ್ರು ಬಂದರು ಖುಷಿ ಅದನ್ನು ಬಿಡು ಅಂತಿರ್ತೀರಿ. ಬಟ್ ಇಲ್ಲ, ಅದೊಂಥರ ಸ್ಟ್ರೆಸ್ಫುಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಅಥವಾ ನಿಮ್ದು ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಫಿಯರ್ಸ್ ಇದ್ವು, ಆ್ಯಂಗ್ಸಿಟಿ ಇತ್ತು, ಇದು ನಮ್ದು ಸರಿ ಹೋಗ್ತತ್ತ ಇಲ್ಲೋ ಅಂತಂದ್ರೆ ಅದಕ್ಕೆ ಏನಂತೀರಿ, ಒಬ್ರು ಹೆಲ್ಪ್ ಬರ್ತೈತಿ, ಅದರಿಂದ ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತೈತಿ. ಓಕೆ, ಹೇಳಿ ಗಾಸಿಪ್ ಗಿಪ್ ಎಲ್ಲ ಮಾಡ್ತಿದ್ರಿ ಅಂದ್ರೆ ಇಲ್ಲ, ನಿಮ್ಗೆ ಏನಾದ್ರು ಗಿಲ್ಟ್ ಫೀಲ್ ಇತ್ತು, ನಾವು ತಪ್ಪು ಮಾಡ್ತಿದ್ವಿ ಅಂದ್ರೆ ಇಲ್ಲ, ನಿಮ್ಗೆ ಇಲ್ಲ ಅದಕ್ಕೊಂದು ಏನಂತೀರಿ, ನೀವು ಅದು ಕ್ಲಾರಿಟಿ ಸಿಗ್ತೈತಿ ನಿಮ್ಗೆ. ನೀವು ಇಲ್ಲ ಗಿಲ್ಟ್ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಿಮ್ಗೆ ಕ್ಷಮೆ ಸಿಗ್ತೈತಿ. ಮತ್ತು ಖುಷಿಯಿಂದ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ಇಷ್ಟು ದಿನ ಹೆಂಗಿದ್ರಲ್ಲ ಅದರಿಂದ ಹೊರಗೆ ಬರ್ತೀರಿ. ಇಷ್ಟು ದಿನ ಭಾಳ ಸ್ಟ್ರೆಸ್ಫುಲ್ ಇದ್ರಿ, ಇದು ಏನಿದೆ ನನಗೆ ಆಗ್ತಾ ಇದ್ದಿಲ್ಲ, ಯಾಕಿದೆ ನಮ್ಮ ಕಮಿಟ್ಮೆಂಟ್ ಸಿಗಲ್ಲನ, ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರೋ ಇಲ್ಲ, ನಮ್ಮ ಇಷ್ಟಪಡ್ತದಾರ ಅಂತಲೂ ನಿಮಗೆ ಗೊತ್ತಿದ್ದಿಲ್ಲ. ಈಗ ಅದಕ್ಕೊಂದು ಆನ್ಸರ್ ಸಿಗ್ತೈತೆ. ಓಕೆ, ಎಕ್ಸಾಸ್ಟನ್ ಯಾಕೆ ಬಂತ? ನಿಮ್ದು ಅಂದರೆ ಇದು ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಹೆಂಗೆ ಉಸಿರುಗಟ್ಟಂಗೆ ಆಗಿತ್ತು. ಈಗ ನಿಮಗೆ ಒಂದು ಫ್ರೀಡಮ್ ಬೇಕಂತ ವಿಚಾರ ಮಾಡ್ತಿದ್ದೀವಿ ಕೆಲವೊಬ್ರು. ನಾನು ಇದರಿಂದ ಹೊರಗೆ ಬರ್ಬೇಕು, ಈ ನಂದು ಏನು ಮೆಂಟಲಿ ನಂದು ಸ್ಟ್ರೆಸ್ ಆಗ್ತಾಯಿತ್ತಲ್ಲ ಅದರಿಂದ ನಾನು ಹೊರಗೆ ಬರ್ಬೇಕು. ನಂದು ಅಂದರೆ ನಿಮ್ಗೆ ಏನಂತೀರಿ, ಲವ್ ಲೈಫು ಮತ್ತು ವರ್ಕ್ ಲೈಫು, ಫ್ಯಾಮಿಲಿ ಲೈಫ್ ಎಲ್ಲ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ. ಅದರಿಂದ ನಾನು ಹೊರಗೆ ಬರ್ಬೇಕು, ನನಗೆ ಒಂದು ಫ್ರೀಡಮ್ ಬೇಕು. ಇದ್ರಾಗ ನನ್ನ ಜೀವನದ ಕಂಟ್ರೋಲ್ ನಾನು ಮಾಡ್ಕೋಬೇಕು, ಇನ್ನೊಬ್ರು ನಿಮಗೆ ಕಂಟ್ರೋಲ್ ಮಾಡಕತ್ತಿದ್ರಿಲ್ಲ. ಅದರಿಂದ ನಾನು ಹೊರಗೆ ಬರ್ಬೇಕಂತ ವಿಚಾರ ಮಾಡ್ತೀವಿ. ಬೇರೆಯಿಂದ ಗಾಸಿಪ್ಸ್ ಎಲ್ಲ ಆಗಿದ್ದು ನಿಮ್ಮ ಜೀವನದೊಳಗೆ, ಅಂಥವೆಲ್ಲ ಹೊರಗೆ ಬರ್ತೀರಿ. ಇದು ಹೊರಗೆ ಬರೋಕನ ಭಾಳ ಕಷ್ಟಪಡ್ತೀವಿ. ಇದು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗ್ಯಾವೋ, ಮಿಸ್ಕಮ್ಯುನಿಕೇಷನ್ ಏನಾಗ್ಯಾವಲ್ಲ, ಇಲ್ಲಿ ಕಮ್ಯುನಿಕೇಷನ್ ಇಲ್ಲ ಇಲ್ಲಿ. ಅಲ್ಲಿ ಭಾಳ ಅಂದ್ರೆ ಏನಂತೀರಿ, ಅದನ್ನೇ ಹೊರಗೆ ಬರ್ತೀರಿ. ಈ ಎಕ್ಸಾಸ್ಟಿಂದ ಸ್ವಲ್ಪ ಹೊರಗೆ ಬರೋ ಚಾನ್ಸಸ್ ಅದಾವು, ಸೊಲ್ಯೂಷನ್ ಸಿಗ್ತಾವೆ. ಅದಕ್ಕೊಂದು ಏನಾದರೂ ಒಂದು ಏನಂತೀರಿ, ಅದಕ್ಕೊಂದು ಪರಿಹಾರಗಳು ಸಿಗ್ತಾವೆ ನಿಮಗೆ. ಪಾರ್ಟಿಸಿಪೇಷನ್ ಯಾಕೆ ಬಂತು ನೋಡೋಣ. ಯಾವ ಜನರಿಂದ ನೀವು ಹೆಲ್ಪ್ ತೊಗೊತಿರೋ ಅಥವಾ ಜನರು ನಿಮಗೆ ಹೆಲ್ಪ್ ಮಾಡ್ತಾರೋ, ಜನ ನಿಮ್ಗೆ ಹಾಳು ಮಾಡ್ತಿದಾರ, ಎದ್ರಾಗ ಆ್ಯಕ್ಟಿವ್ ಆಗ್ತಿದ್ದೀರಿ. ಇಲ್ಲೇ ಒಬ್ಬರು ಯಾವುದೋ ಒಂದು ಹೆಣ್ಮಗಳಿಂದ ಇನ್ವಾಲ್ವ್ಮೆಂಟ್ ಇದೆ. ನಿಮ್ದಾಗ ಲವ್ ಲೈಫ್ ಒಳಗೆ ಒಬ್ರು ಯಾರೋ ಒಬ್ರದ್ದು ಜೀವನದಾಗ ಒಂದು ಹೊಸ ಇದು ಇನ್ನೂ ಎಂಟ್ರಿ ಆಗ್ತಾಯಿದೆ. ಕೆಲವೊಬ್ಬರಿಗೆ ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕಂತಂದು ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡುವಂಥ ಚಾನ್ಸಸ್ ಇದ್ದಾವೆ ಕೆಲವೊಬ್ಬರಿಗೆ. ನೀವು ನೆಗೆಟಿವ್ ಪ್ಯಾಟರ್ನ್ಸನ್ನ ಬಿಡಬೇಕಂತ ವಿಚಾರ ಮಾಡ್ತೀರಿ ಇಲ್ಲಿ ಕೆಲವೊಬ್ರು. ನೆಗೆಟಿವ್ ಪ್ಯಾಟರ್ನ್ಸ್ ಏನಿದಲ್ಲ ನಿಮ್ಮದು ಲವ್ ಲೈಫ್ ಒಳಗೆ ಕೆಲವೊಂದು ಪ್ಯಾಟರ್ನ ಏನಂತೀರಿ, ಬ್ಲಾಕು ಅನ್ಬ್ಲಾಕು, ಇಲ್ಲ ಮಾತಾಡೋದು ಬಿಡೋದು, ನೋ ಕಾಂಟ್ಯಾಕ್ಟ್ ಈ ಟೈಪ್ ಕೆಲವೊಂದು ಇರ್ತಾವಲ್ಲ, ಸ್ಟಕ್ ಆಗಿರ್ತೀರಿ ನೀವು ನಿಮ್ಮ ರಿಲೇಷನ್ಶಿಪ್ ಒಳಗೆ, ಇದ್ರೊಳಗೆ ಲವ್ ಲೈಫ್ ಒಳಗೆ. ಅಂಥ ಪ್ಯಾಟರ್ನ್ಸನ್ನ ನೀವು ಅದರಿಂದ ಹೊರಗೆ ಬರಬೇಕಂತ ವಿಚಾರ ಮಾಡ್ತೀರಿ. ಅದಕ್ಕೆ ಯಾರ್ದಾರ ಒಬ್ರದ್ದು ಇದನ್ನು ತೊಗೊತೀರಿ, ಗೈಡೆನ್ಸ್ ತೊಗೊತೀರಿ, ಅಥವಾ ಬೇರೆ ಯಾರಾದರೂ ಒಂದು ವ್ಯಕ್ತಿ ಹೊಸ ಎಂಟ್ರಿನೂ ಆಗೋ ಚಾನ್ಸಸ್ ಇದೆ. ಇನ್ನರ್ ವಾಯ್ಸ್ ಆಗಿ ಬಂತ ನೋಡೋಣ. ನಿಮ್ಗೆ ಜಸ್ಟಿಸ್ ಬೇಕು. ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೊಂದು ನ್ಯಾಯ ಬೇಕು. ನನಗೆ ಇಂಥದ್ದು ಪ್ಯಾಟರ್ನ ಬೇಡ, ವಾಪಸ್ ಒಂದ್ಸಲ ಬರೋದು ಒಂದ್ಸಲ ಹೋಗೋದು ಇದು ಬೇಡ, ಮನ್ಸಿಗೆ ಭಾಳ ನೋವು ಆಗ್ತಾವೆ ನನಗೆ. ಸೊ ಇಲ್ಲಿ ಗೈಡೆನ್ಸ್ 100% ನೀವು ಯಾರೋ ಒಬ್ರು ಗೈಡೆನ್ಸ್ ತೊಗೊಂತೀರಿ. ನಿಮಗೇನಂತೀರಿ, ನಿಮ್ಗೊಂದು ಸತ್ಯತೆಗಳು ಬೇಕು, ಇದ್ರಾಗ ನನಗೊಂದು ನ್ಯಾಯ ಬೇಕು ಅಂತ ಕೇಳ್ಕೊತೀರಿ. ಅಥವಾ ನ್ಯಾಯ ಸಿಗ್ತದೆ ನಿಮಗೆ. ಇಲ್ಲೇ ಒಂದು ಏನಾರ ನ್ಯಾಯ ಸಿಗ್ತದೆ ಅಂದ್ರೆ ನಮ್ಗೆ ಚಲೋನ ಆಗ್ತದೆ ಅಂತಲೇ. ನಿಮ್ಗೆ ಅವ್ರನ್ನ ಬಿಟ್ಟು ಹೋದ್ರಿಲ್ಲ, ಫುಲ್ ಸ್ಟಾಪ್ ಹಾಕಿ ಮುಂದೆ ಹೋದ್ರಿ ಅಂದ್ರೂ ಅದು ನ್ಯಾಯನೇ ಮಾತದ. ಏನಂತೀರಿ, ದಿನ ಅಳೋದ್ಕಿಂತ ಸಾಯೋದ್ಕಿಂತ ಒಂದ್ಸಲ ಆತಕ್ಕೆ ಮುಗಿಸೋದು ಸರಿ ಅಂತೀವಲ್ಲ ನಾವು, ಆ ರೀತಿ. ನಿಮಗೆ ಒಟ್ಟು ನನಗೆ ನ್ಯಾಯ ಬೇಕಿದೆ, ನನಗಿದು ಬೇಡ, ಈ ಸ್ಟ್ರೆಸ್ಫುಲ್ ಜೀವನ ನನಗೆ ಬೇಡ ಈ ರಿಲೇಷನ್ಶಿಪ್ ಒಳಗೆ. ಆ ರೀತಿ ಮೋಡಿಗೆ ಬರ್ತೀರಿ ನಿಮ್ಮ. ಓಕೆ, ಏನು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ನೋಡೋಣ. ಮೇಜರ್ ಅರ್ಕನ ಇಲ್ಲ.
ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 100% ನಿಮ್ಗೆ ಯಾವುದೋ ಒಂದು ಜೀವನದಾಗ ನೀವು ಒಂದು ಹೊಸ ಪರ್ಸನ್ ಎಂಟ್ರಿ ಆಗದೆ ಆಗ್ತದೆ ನಿಮ್ಮ ಜೀವನದೊಳಗೆ. ಓಕೆ, ವೆರಿ ಕೈಂಡ್, ಮೆಚೂರ್ಡ್ ಪರ್ಸನ್, ಲವಿಂಗ್, ಕೇರಿಂಗ್, ಅಫೆಕ್ಷನೇಟ್ ಪರ್ಸನ್, ರೊಮ್ಯಾಂಟಿಕ್ ಪರ್ಸನ್, ನಿಮಗೆ ಡಿವೋಟೆಡ್ ಆಗಿರೋರು, ನಿಮ್ಮದು ವರ್ತ್ ತಿಳ್ಕೊಂಡಿರೋರು ಅಂಥ ಪರ್ಸನಿಂದ ನಿಮ್ಮದು ಒಂದು ಎಂಟ್ರಿ ಆಗ್ಬೋದು. ಇಲ್ಲಾಂದರೆ ನಿಮ್ಮ ಪರ್ಸನಿಂದ ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ಇಷ್ಟು ದಿನ ನಿಮ್ಗೆ ಲವಿಂಗ್ ಇರೋದಿಲ್ಲ, ಕೇರಿಂಗ್ ಇರೋದಿಲ್ಲ, ನಿಮ್ದು ಏನನ್ನೋದು ನಿಮ್ದು ವರ್ತೆ ಗೊತ್ತಿದ್ದಿಲ್ಲ ಅವರಿಗೆ. ಅಂದರೆ ನಿಮ್ಮ ಪರ್ಸನ್ನ ಈ ರೀತಿ ಲವಿಂಗ್, ಕೇರಿಂಗ್, ಶೇರಿಂಗ್, ಟಾಲರೆಂಟ್ ಆಗಿ, ಅಂದರೆ ನಿಮ್ಮ ಸಮಾಧಾನದಿಂದ ನಿಮ್ಗೆ ಕುತ್ಕೊಂಡು ನಿಮ್ಮನ್ನು ಮಾತಾಡ್ಸೋಂಥ ವ್ಯಕ್ತಿ, ನಿಮಗೆ ಟೈಮ್ ಕೊಡೋಂಥ ವ್ಯಕ್ತಿ ಆಗಿ ಅವರು ಟ್ರಾನ್ಸ್ಫಾರ್ಮೇಷನ್ ಆಗಬಹುದು. ಇಲ್ಲ ನನಗೆ ನಾನು ಕೊಡೋಕ್ಕಾಗೋದಿಲ್ಲ ಅಂತ ನೀವು ಅಲ್ಲಿ ಬಂದಾಗ ಕೆಲವೊಬ್ರು ಅಂತ ನಿಮ್ಗೊಂದು ಹೊಸ ವ್ಯಕ್ತಿನೂ ನಿಮ್ಮ ಜೀವನಕ್ಕೆ ಬರ್ಬೋದು. ಮೆಚುರಿಟಿ ಆಗಿ ಬಂತಂದು ನೋಡೋಣ. ಇಷ್ಟು ದಿನ ನೀವೇನು ಮಾಡ್ತಿದ್ರಿ, ನಿಮ್ದು ಇದು ಜೀವನದೊಳಗೆ ಪ್ರೀತಿ ವಿಷಯ ಒಳಗೆ ನಂದು ಸ್ಟ್ಯಾಂಡ್ ಎಲ್ಲೈತಿ, ನಂದು ವರ್ತ್ ಎಲ್ಲೈತಿ, ನೀವು ಭಾಳ ಕಷ್ಟಪಟ್ಟು ಅದ್ರೊಳಗೆ ಇರೋಕೆ ಟ್ರೈ ಮಾಡಿದ್ರಿ. ಅವ್ರು ನಿಮ್ಗೆ ಬೇಡ, ನೀವು ಬಿಟ್ಟು ಹೋಗಿ ನಾನು ಬ್ಲಾಕ್ ಮಾಡೀನಿ ಎಲ್ಲ ಅಂದ್ರೂ, ನಾನು ಮಾತಾಡ್ಸೋದು ಬಿಟ್ಟಿನಂದ್ರೂ ನೀವು ಇಲ್ಲ ನನಗೆ ಇದು ವ್ಯಕ್ತಿ ಬೇಕು ಅಂತ ನಿಂದ್ರಾಗ ಟ್ರೈ ಮಾಡಿದ್ರಿ. ನಿಮ್ದು ನನಗೆ ಬೇಕಂದ್ರೆ ಹಿಂಗೆ ಕಷ್ಟಪಟ್ಟು ಜಗ ಮಾಡ್ಕೊಳೋದು ಅಂತಾರಲ್ಲ, ಹಂಗೆ ಮಾಡ್ಕೊಳಕ್ಕೆ ಹೊಂಟು. ಈಗಿಲ್ಲ, ನಿಮ್ಗೆ ಮೆಚುರಿಟಿ ಬರ್ತೈತಿ. ಇಲ್ಲ, ಇದು ಆಗಂಗಿದ್ರೆ ಆಗಲಿ, ಹೋಗಂಗಿದ್ರೆ ಹೋಗಲಿ. ಏನಾಕೈತಲ್ಲ, ನನ್ನ ಮೆಂಟಲ್ ಪೀಸ್, ನನಗೆ ಜೀವನಕ್ಕೆ ನನ್ನ ನೆಮ್ಮದಿನೇ ಇಂಪಾರ್ಟೆಂಟ್. ನನಗೆ ಇದು ಇಲ್ಲ, ಇದೆಲ್ಲ ಆಗಂಗಿಲ್ಲ ನನಗೆ ಇದು ಅಂತ ನೀವು ಆ ಸ್ಟ್ಯಾಂಡ್ ತೊಗೊಳಕ್ಕೆ ವಿಚಾರ ಮಾಡ್ತೀರಿ. ಓಕೆ, ಆಲ್ಮೋಸ್ಟ್ ಎಲ್ಲ ರಾಶಿಗಳು ಬಂದ್ಬಿಟ್ಟಾವೆ. ಒಂದೊಂದು ರಾಶಿ ಹೇಳೋಕ್ಕಿಲ್ಲ ನೋಡ್ರಿ. ಸೋರ್ಸ್ ಬಂದಿದೆ, ಕಪ್ಸ್ ಬಂದಿದೆ, ವಾಂಡ್ಸ್ ಬಂದಿದೆ, ಪೆಂಟೆಕಲ್ಸ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ರಾಶಿನೂ ಬಂದವು. ಏಂಜಲ್ಸ್ ನಿಮ್ಗೆ ಈ ಪರಿಸ್ಥಿತಿ ಒಳಗೆ ನಿಮ್ದು ಒಂದು ಸ್ಟ್ಯಾಂಡ್ ತೊಗೋಬೇಕು. ಇಷ್ಟೆಲ್ಲ ಇದ್ದಾಗ ನಿಮ್ದು ಏನು ನಿಮಗೆ ಗೈಡ್ ಕೊಡ್ತಾರೆ, ನೀವೇನು ಮಾಡ್ಕೋಬೇಕಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮೇಷನ್ ನೀವು ಟ್ರಾನ್ಸ್ಫಾರ್ಮೇಷನ್ ಆಗಿ ಬಿಟ್ಟು ಹೋಗ್ತೀರಿ ಒಂದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಹಿಂಗೆಲ್ಲ ಇರೋಕ್ಕಾಗಲ್ಲ, ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೇನೆ ಅಂತ ಬರ್ತೀರಿ. ಇಲ್ಲ, ನಿಮ್ದು ರಿಲೇಷನ್ಶಿಪ್ ಒಳಗಿಂದ ಫುಲ್ ಒಂದು ಏನಾದ್ರು ಹೊಸ ಮುಖನ ನೋಡ್ತೀರಿ. ಇಷ್ಟು ದಿನ ನೀವು ಹಿಂಗೆ ಆಗಲೇ ಹೇಳ್ದಂಗೆ ನಾನು ಜಗಳ ಮಾಡ್ಕೊತಿದ್ರಿ, ಒಂದ್ಸಲ ಮಾತಾಡೋದು ಒಂದ್ಸಲ ಮಾತಾಡ್ಲಂಗೆ. ಇಲ್ಲ, ನಾವಿಲ್ಲ ಹಂಗೆ ಮಾಡೋದು ಬೇಡ, ಇನ್ನೊಂದ್ಸಲ ಎಲ್ಲ ಕರೆಕ್ಟಾಗಿ ಕುತ್ಕೊಂಡು ನಾವು ಚೆನ್ನಾಗಿ ಇದನ್ನು ತೊಗೊಂಡು ಹೋಗೋಣ ಮುಂದಂತ ಹೊಸ ಟ್ರಾನ್ಸ್ಫಾರ್ಮೇಷನ್ ಬರ್ತದವು. ನಿಮ್ಗೆ ಬ್ಲೆಸ್ಸಿಂಗ್ಸು ಬರ್ತದವು. ಆ ಚೇಂಜಸ್ ಏನಾಗ್ತದವಲ್ಲ, ಅದನ್ನ ಏನಂತೀರಿ, ಅದಕ್ಕೆ ಬೆಲೆ ಕೊಡ್ರಿ. ನಿಮ್ಮ ಜೀವನಕ್ಕೆ ಒಳ್ಳೇದು ಅದು ನಿಮ್ಮ ಆಗ್ತಿರೋ ಟ್ರಾನ್ಸ್ಫಾರ್ಮೇಷನ್. ಅದು ನಿಮ್ಗೆ ಅವ್ರು ಬಿಟ್ಟು ಹೋದ್ರಿ ನನಗಂದ್ರೆ ನೀವು ಅದು ಒಳ್ಳೇದಾಗ್ತದೆ ನಿಮ್ಮ ಜೀವನಕ್ಕೆ. ಇಲ್ಲ, ಇನ್ನು ಜೊತೆ ಹೊಂಟೇವಂದ್ರೂ ಅದ್ರ ಇಷ್ಟು ದಿನ ಏನು ಭಾಳ ಏನು ಸ್ಟ್ರಗ್ಲಿಂಗ್ ಇತ್ತಲ್ಲ ನಿಮ್ದೊಳಗೆ, ಲವ್ ಲೈಫ್ ಒಳಗೆ, ಅದು ಒಂದು ಚೆನ್ನಾಗಿರೋದು ಬರ್ತಾಯಿದೆ. ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ರೈಟ್ ನೌ, ವಾಕ್ ಥ್ರೂ ದೆಮ್. ಹೇಳ್ತಾನೆ ನಿಮ್ಗೊಂದು ಹೊಸದು ಏನಂತೀರಿ, ನಿಮ್ಗೊಂದು ಅಪಾರ್ಚುನಿಟಿ ಸಿಗ್ತದೆ. ಅವ್ರು ಹೇಳಿದ ಹೊಸ ವ್ಯಕ್ತಿಗಳು ಬರ್ಬೋದು ನಿಮ್ಮ ಜೀವನದಾಗ. ನೀವು ಹಳೇದಕ್ಕೆ ಸ್ಟಿಕ್ ಆನ್ ಆಗಿರ್ತೀರಿ, ನನಗೆ ಅದೇ ವ್ಯಕ್ತಿ ಬೇಕು, ಅದೇ ವ್ಯಕ್ತಿ. ಅವ್ರು ನಿಮ್ಗೆ ಬೇಡ ಅಂತ ಬಿಟ್ಟು ಹೋಗಿರ್ತಾರೆ, ಅದು ನಮ್ಗೆ ಅವ್ರು ಬೇಕಂತ ಕುಂತಿರ್ತೀರಿ. ಇಲ್ಲ, ನಿಮ್ಗೆ ಹೊಸ ವ್ಯಕ್ತಿಗಳು ನಿಮ್ಮ ಜೀವನದಾಗ ಎಂಟ್ರ್ ಆಗೋ ಚಾನ್ಸಸ್ ಇದಾವೆ. ಅವನ್ನ ಅಪಾರ್ಚುನಿಟಿ ನೋಡಿರಿ, ಹೋಗಿ ಅಪಾರ್ಚುನಿಟಿ ನೋಡಿರಿ. ಯಾಕೆ ನಿಮ್ಗೆ ಇವ್ರಿಗಿನ ಅವ್ರು ಚಲೋ ಅನ್ನಿಸ್ಬೋದಲ್ಲ, ನಿಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಸಿಗ್ಬೋದಲ್ಲ. ಇಂಪಾರ್ಟೆಂಟ್ ಅಂದ್ರೆ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡ್ರಿ. ಜೀವನ ಅಂದ್ರೆ ನೀರಲ್ಲ. ಏನು ಹೇಳಿದೆ, ಒಬ್ಬರ ಬೇಕು ಸ್ಟಿಕ್ ಆನ್ ಆಗಿರ್ತೀನಿ, ಪಾಸ್ಟ್ ಲೈಫ್ ಬಂದು ನೋಡ್ರಿ. ಹೌದಾ, ಇದು ಏನಿಲ್ಲ ಟ್ರಾನ್ಸ್ಫಾರ್ಮೇಷನ್ ಹೇಳಿದೆ ನಿಮ್ಮದು ಪಾಸ್ಟ್ ಲೈಫಿಗೆ. ಅಂದರೆ ನಿಮ್ದು ಈಗ ಹಳೆಯ ಸಂಬಂಧಗಳಿಗೆ, ಹಳೆಯ ಲವ್ ರಿಲೇಷನ್ಶಿಪ್ ಒಳಗೆ ಅದಕ್ಕೆ ಸ್ಟಿಕ್ ಆನ್ ಆಗಿರಿ. ಅದನ್ನು ಬಿಡ್ರಿ, ನಿಮ್ಗೆ ಹೊಸ ಟ್ರಾನ್ಸ್ಫಾರ್ಮೇಷನ್ ಆಗಿರಿ, ನಿಮ್ಮೊಳಗೆ ನೀವು ಚೇಂಜ್ ಆಗಿರಿ, ಹೊಸದು ಅಪಾರ್ಚುನಿಟಿ ಬರ್ತಾಯಿದೆ. ಅದಕ್ಕೆ ನೀವು ಏನಂತೀರಿ, ಅದಕ್ಕೆ ಹೋಗಿ ನೋಡಿರಿ. ಅಲ್ಲಿ ನಾನು ನಿಮಗಾಗಿ ನಿಮ್ಗಲ್ಲೊಂದು ಏನೋ ಒಳ್ಳೇದು ಇಟ್ಟೆ, ನೀನು ಅದನ್ನು ನೋಡಿರಿ. ನಿಮ್ಗೆ ಇದು ಬೇಕಂತ ಹಿಡ್ಕೊಂಡು ಕುಂದ್ರಬೇಡ್ರಿ. ಹಳೇದು ಪ್ಯಾಟರ್ನ್ಸಿಗೆ ಅಥವಾ ಹಳೆ ನಿಮ್ಮ ಸಿಚುವೇಶನ್ಗೆ ಅದಕ್ಕೆ ಕುಂದ್ರಬೇಡ್ರಿ. ಅದಕ್ಕೆ ನೀವೇನಂತೀರಿ, ಸ್ಟಿಕ್ ಆನ್ ಆಗಬೇಡ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ ಮತ್ತು ಕಮ್ಯುನಿಟಿ ಒಳಗೆ ಐತಿ ನಮ್ಮ ಫೋನ್ ನಂಬರ್ ಎಲ್ಲ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.